ಮಗ ದೊಡ್ಡ ಚಲನಚಿತ್ರ ನಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂತ ಹೊರಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಆದರೆ ಅವರ ತಾಯಿ ಪುಷ್ಪಾ ಅವರ ಗಲಾಟೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದು ಕೂಡ ಹಾದಿ ಬೀದಿ ಜಗಳ. ಇದಕ್ಕೆ ಒಂದೊಂದು ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಏನಕ್ಕೆ ಈ ಜಗಳ, ಯಾಕೆ ಈ ರೀತಿಯೆಲ್ಲ ಆಗಬೇಕಿತ್ತು ಎನ್ನುವಂಥದ್ದಾಗಿ ದೂರುದಾರರ ಬಳಿಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ದೇವರಾಜ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವರಾಜ್ ಅವರೇ, ಕಳೆದ ಕೆಲ ದಿನಗಳಿಂದ ಗಲಾಟೆ ಆಗ್ತಾ ಇರೋದನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಸರ್. ಒಂದ್ ಕಡೆಯಲ್ಲಿ ನೀವು ಕೂಡ GPA ಹೋಲ್ಡರ್, ಏನಿದೆ ಸರ್, ಏನಕ್ಕೆ ಗಲಾಟೆ ಆಗ್ತಾ ಇದೆ ಅಂತೇಳಿ? ಸರ್ 1965 ಇಸ್ವಿನಲ್ಲಿ ಕರಿಗೌಡ ಅಂತ ಎಂಬ ವ್ಯಕ್ತಿ 2 ಜನಕ್ಕೆ 5 ಗುಂಟೆ ಜಾಗನ ಮಾರಾಟವನ್ನ ಮಾಡ್ತಾರೆ. 65 ಒಟ್ಟು 10 ಗುಂಟೆ ಜಾಗ ಇತ್ತು. ಒಟ್ಟು 10 ಗುಂಟೆ ಜಾಗ. 10 ಗುಂಟೆ ಜಾಗದಲ್ಲಿ ರಾಮಕೃಷ್ಣ KT ಚಿಕ್ಕೇಗೌಡ ಅನ್ನೋರಿಗೆ 19/6/1965 ಅಡಿ ಲೆಕ್ಕದಲ್ಲಿ ರೆವಿನ್ಯೂ ಜಾಗನ 45x125 ಅವರ ರಾಮಕೃಷ್ಣ ಚಿಕ್ಕೇಗೌಡನಿಗೆ ಕೊಡ್ತಾರೆ. ಮತ್ತೆ ನಮ್ಮ ಮಾಲೀಕರಾದಂಥ ಲಕ್ಷ್ಮಮ್ಮನವ್ರಿಗೆ 18/8/1965 ಅವ್ರಿಗೂ ಕೂಡ 45x125 ಅಡಿ ಲೆಕ್ಕದಲ್ಲಿ ರೆವಿನ್ಯೂ ಜಾಗನ ಕೊಡ್ತಾರೆ. ನಮಗೆ ಲಕ್ಷ್ಮಮ್ಮ 1965 ಇಸ್ವಿನಲ್ಲಿ 65 ಇಸ್ವಿಯಲ್ಲಿ ನಮ್ಮ ಲಕ್ಷ್ಮಮ್ಮನವ್ರಿಗೆ ಕೊಟ್ಟಿದ್ದು ಉತ್ತರ ಭಾಗಕ್ಕೆ, ರಾಮಕೃಷ್ಣ ಅವ್ರಿಗೆ ಕೊಟ್ಟಿದ್ದು ದಕ್ಷಿಣ ಭಾಗಕ್ಕೆ ಈ ಜಾಗನ ಕೊಟ್ಟಿರ್ತಾರೆ. ನಮ್ಮ ಲಕ್ಷ್ಮಮ್ಮನವ್ರ ಪ್ರಾಪರ್ಟಿ ಅವತ್ತಿಂದ ಇವತ್ತವರೆಗೂ ಯಥಾಸ್ಥಿತಿ ಕಾಪಾಡ್ಕೊಂಡು ಬಂದಿದೆ. ಆದ್ರೆ ಈ ರಾಮಕೃಷ್ಣ ಏನ್ ಮಾಡ್ತಾರೆ ಅಂತ ಅಂದ್ರೆ 14/10/1977 ಇಸ್ವಿನಲ್ಲಿ ತನ್ನ ತಂದೆಗೆ ಇವರು ಬಂದಿದ್ದು ಆಸ್ತಿ ಇವರಿಗೆ ಎಷ್ಟು ಮೂಲ 45x125, ಅದರ ಬದಲಾಗಿ 125x135 ಅಂತ ಬೋಗಸ್ ಕ್ರಯಪತ್ರ ಮಾಡ್ತಾರೆ. ಸುಳ್ಳು ದಾಖಲೆಯನ್ನು ಕೊಟ್ಟು ಶುರು ಮಾಡ್ತಾರೆ. 16,875 ಅಡಿ ಸ್ಕ್ವೇರ್ ಫೀಟ್ ಅಂದ್ರೆ 15 ಗುಂಟೆ ಗುಂಟಾಲಕ್ಕದಲ್ಲಿ ರೆವಿನ್ಯೂ ಜಾಗ ಅಲ್ವಾ. ಇಷ್ಟನ್ನ ಅವರ ತಂದೆಗೆ ಮಾರಾಟ ಮಾಡ್ತಾನೆ. ಯಾರು ಈ ರಾಮಕೃಷ್ಣ. ಮಾರಿ ಆದ್ಮೇಲೆ ಈ KT ಚಿಕ್ಕೇಗೌಡರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇವರು ಒಟ್ಟಿಗೆ 5 ಜನಕ್ಕೆ ಮಾರಾಟ ಮಾಡ್ತಾರೆ. ಇವರು ಒಂದೇ ಜನಕ್ಕೆ 5 ಜನಕ್ಕೆ ಮಾರಾಟ ಮಾಡ್ತಾರೆ. ಮೊದಲು 10/6/78 ಡಾಕ್ಟರ್ ರಾಮ್ ಭಟ್ಟನ್ ಅವರಿಗೆ ಅಡಿ ಲೆಕ್ಕದಲ್ಲಿ ಕೊಡ್ತಾರೆ 41/135 ಅಂತ. ಅಲ್ಲಿಗೆ ಇವ್ರ ಜಾಗನೇ ಕ್ಲೋಸ್ ಆಗಿ ಹೋಗುತ್ತೆ. ತದಾದ ನಂತರ 14/12/1981 ಇದೊಂದು ಸ್ಪಷ್ಟಪಡಿಸ್ತೀನಿ ನೋಡಿ. 14/12/1981 ಈರೇಗೌಡ ಅನ್ನೋರಿಗೆ ಅವರಿಗೆ ಟೋಟಲ್ 2,000 ಅಡಿ ಕೊಡ್ತಾರೆ. ಮತ್ತೆ ಅದೇ 82 ಒಂದೊಂದೇ ತಿಂಗಳು ವ್ಯತ್ಯಾಸ 11/1/82 40x60 ಅಂತ ಟೋಟಲ್ ಅವ್ರಿಗೆ 2,400 ಅಡಿ ಕೊಡ್ತಾರೆ. ತದಾದ ನಂತರ ಸರ್ 24/4/82 ಇವರು ಟೈಮ್ ಕೊಡೋದೇ ಇಲ್ಲ. ಟೈಮ್ ಶ್ರೀಮತಿ ಅನ್ನೋರಿಗೆ 24/4/82 ಕೊಡ್ತಾರೆ, ಅವ್ರಿಗೆ 2,000 ಅಡಿನ. ತದಾದ ನಂತರ ಮತ್ತೆ ತೋಪೇಗೌಡನಿಗೆ ಅದೇ 19ನೇ ತಾರೀಕು 4ನೇ ತಿಂಗಳು 82ನೇ ಇಸ್ವಿನಲ್ಲಿ ಮತ್ತೆ ಸ್ಕೋರ್ ಪಿಟ್ಟು 2,000 ಅಡಿನ ಕೊಡ್ತಾರೆ. ಇಲ್ಲಿಂದ ಈ ಫ್ರಾಡು ಶುರುವಾಗುತ್ತೆ ಸರ್. ಡಾಕ್ಟರ್ ರಾಮ್ ಭಟ್ ಕ್ಲೋಸ್ ಆಗಿರುತ್ತೆ. ಈರೇಗೌಡ, ರುದ್ರೇಗೌಡ, ಶ್ರೀಮತಿ, ತೋಪೇಗೌಡ ಈ 4 ಜನಕ್ಕೂ ಇವರು ಚಿಕ್ಕೇಗೌಡರು ಮೋಸ ಮಾಡ್ತಾರೆ. ತದಾದ ನಂತರ KP ಶ್ರೀಮತಿ ಇದಾರಲ್ಲ ಅವರಿಗೆ ಗಿರೀಶ್ ಮಾಲಿಂಗಪ್ಪ ಅನ್ನೋರು ತಗೋತಾರೆ. ಈಗ ಅವರು ಅಮೆರಿಕಾದಲ್ಲಿ ಇದ್ದಾರೆ, ಅದ್ ನನಗೆ ಗೊತ್ತಿಲ್ಲ. ಇವ್ರು ಹೇಳ್ತಾ ಇರೋದು, ಮೇಡಮ್ ಹೇಳ್ತಾ ಇರೋದು ಅಮೆರಿಕದಲ್ಲಿ ಇದ್ದಾರೆ ಅಂತ ಅನ್ಬಿಟ್ಟು. ಶ್ರೀಮತಿಯಿಂದ ಗಿರೀಶ್ ಮಾಲಿಂಗಪ್ಪನವ್ರಿಗೆ 2007 ಬರುತ್ತೆ. ಅವರು ಮತ್ತೆ ಅವರ ಹೆಂಡತಿಗೆ ವೀಣಾ ಅವರಿಗೆ ಸೇಲ್ ಡಿಡ್ ಮಾಡ್ತಾರೆ, ಗಿಫ್ಟ್ ಡಿಡ್ ಮಾಡ್ತಾರೆ. ನಂತರ ಇವರು ಯಾರೋ ಪುಷ್ಪಾ ಮೇಡಮ್, ಯಾರೋ ಯಶ್ ಅವರ ತಾಯಿ ಅವರು, ಇವ್ರು 29/1/2020 ಇವ್ರು ತಗೋತಾರೆ. ಇದುವರೆಗೂ ಅಲ್ಲಿವರೆಗೂ ಕೂಡ ಈ ಜಾಗ ಹಾಗೆ ಖಾಲಿನೇ ಇರುತ್ತೆ ನಮ್ದು. ಎಸ್ ಸರ್. ಇಲ್ಲಿ ಒಂದು ವಿಚಾರ, ಇಲ್ಲಿ ಪುಷ್ಪಾ ಅವ್ರು ಹೇಳ್ತಾ ಇರೋದು 1982 ಈ ಜಾಗ ಚಿಕ್ಕೇಗೌಡರದ್ದು. ಅದಾದ್ಮೇಲೆ ಶ್ರೀಮತಿ ಅವರು ತಗೊಳ್ತಾರೆ ಈ ಜಾಗವನ್ನ. ಅದಾದ್ಮೇಲೆ ಅಮೆರಿಕಾದಲ್ಲಿರುವಂತ ನಿವಾಸಿ ಗಿರೀಶ್ ಅವರು ಈ ಜಾಗವನ್ನ ತಗೊಳ್ತಾರೆ ಶ್ರೀಮತಿ ಅವರಿಂದ. ಗಿರೀಶ್ ಅವರಿಂದ ನಾನ್ ತಗೊಂಡಿದ್ದೀನಿ, ಇದಕ್ಕೆ ನನ್ನ ಹತ್ರ ದಾಖಲೆ ಇದೆ ಅಂತಿದಾರಲ್ಲ ಸರ್. ಇವರು ಗಿರೀಶ್ ನಿಂದ ದಾಖಲೆ ಇದೆ ಅಂತ ಹೇಳ್ತಾ ಇದಾರಲ್ಲ, ಅದ್ರ ಮೂಲ ದಾಖಲೆ ಎಲ್ಲಿಂದ ಬಂತು ಅಂತ ಕೇಳ್ಬೇಕು ತಾನೆ. 1982 ಅಲ್ಲ, ಇವ್ರು ತಗೋಬೇಕು 65ರಿಂದಲೂ ತಗೋಬೇಕು. 65ರಿಂದಲೂ ತಗೊಂಡಾಗ ಸತ್ಯ ಬೀಳುತ್ತೆ. ಮತ್ತೆ ಇನ್ನೊಂದು ಪಕ್ಕದಲ್ಲಿ ಒಬ್ರು ವೆಯ್ಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜು ಅಂತ, ಅವರು ಈ ತೋಪೇಗೌಡನಿಂದ ಅವ್ರ ಅಪ್ಪ ತಗೋತಾರೆ, TT ಕಾಂತರಾಜ್ ಅನ್ನೋರು 2007 ಅಲ್ಲಿಂದ ಮತ್ತೆ ಪಾರ್ಟಿಷನ್ ಮೇಲೆ, ಫ್ಯಾಮಿಲಿ ಪಾರ್ಟಿಷನ್ ಮೇಲೆ ಈ ನಟರಾಜುಗೆ ಬರುತ್ತೆ.
ಯಾರೋ ಈ ರಾಮೇಗೌಡರು ಕೊಡ್ತಾರೆ ಕಾಂತರಾಜು, ಓಕೆ ರಾಮೇಗೌಡರಿಂದ ನಟರಾಜಿಗೆ ಬರುತ್ತೆ. ಅವ್ರದ್ದು ಫ್ಯಾಮಿಲಿ ಇದ್ರ ಮೇಲೆ ಬರುತ್ತೆ, ಪಾಲಿಟಿಷಿಯನ್ ಮೇಲೆ ಬರುತ್ತೆ. ಇದು ಇವ್ರ ಅರ್ಧ ಇದನ್ನ ನಮ್ಮ ಜಾಗನ ಅಕ್ವೈರ್ ಮಾಡ್ತಾರೆ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಜಾಗಕ್ಕೆ ಯಾರ್ಯಾರು ವೆಯ್ಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜು ಅಂತ ಒಬ್ಬ, ಅವ್ರ ಅರ್ಧ. ಓಕೆ ಪೂರ್ವ ಭಾಗಕ್ಕೆ ಅವರು, ನೀವು ಪಶ್ಚಿಮ ಭಾಗಕ್ಕೆ ಪುಷ್ಪ ಮೇಡಮ್. ಓಕೆ ಆ ಜಾಗದಿಂದ ಮತ್ತೆ ಪಕ್ಕದಲ್ಲಿ ಅವ್ರದ್ದು ಸ್ವಂತ ಮನೆ, ಯಾವುದು ಯಶ್ ಅವ್ರ ಮನೆ ಇರೋದು. ಈ ಜಾಗ ಇದೆ. ಇದಕ್ಕೆ ಇವರು ನಿನ್ನೆ ಎಲ್ಲ ಹೋಗಿ SP ಅವ್ರ ಹತ್ರಕ್ಕೆ ಹೋಗಿದ್ದಾರೆ, ಜಿಲ್ಲಾಧಿಕಾರಿ ಹತ್ರಕ್ಕೆ ಹೋಗಿದ್ದಾರೆ. ಇದು ಸತ್ಯ ಗೊತ್ತು ಸರ್, ಇದು ಅವ್ರ ವಕೀಲರಿಗೆ ಗೊತ್ತು, ಇದು ಏನು ಅನ್ನೋದು ಸಂಪೂರ್ಣ ಸ್ಪಷ್ಟವಾಗಿ ಗೊತ್ತು. ಅವ್ರ ವಕೀಲ ಹತ್ರ ನಾನು ಚರ್ಚೆ ಮಾಡಿದ್ದೀನಿ. ಆದರೆ ಅವ್ರ ಕ್ಲೈಂಟ್ಗೆ ಹೇಳ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅವರು. ಇದು ಅದರಿಂದ ನಾನು ನಿಮ್ಮ ಸ್ಟುಡಿಯೋ ಮುಖಾಂತರ ಕೇಳ್ಕೊಳ್ಳೋದೇನು ಅಂತ ಅಂದರೆ, ಬೇಕಾದ್ರೆ ಮೇಡಮ್ ಅವರವ್ರು ಕರೆಸಿ, ನಟರಾಜ್ ಅವ್ರು ಕರೆಸಿ, ಇಲ್ಲಿ ಬಂದು ಕೂತ್ಕೊಳ್ಳಿ, ಅವರು ಚಾಲೆಂಜ್ ಮಾಡಲಿ. ಇದಕ್ಕೆ ಸ್ಪಷ್ಟೀಕರಣ ಸಿಕ್ಕಬೇಕು ಅಂತ ಅಂದರೆ, ಇಲ್ಲ ನ್ಯಾಯಾಲಯಕ್ಕೆ ಹೋಗಿದಾರಲ್ಲ, ಈಗ ಕೋರ್ಟ್ ನಮ್ಮಂತೆ ಆಯಿತು, ನಮ್ಮಂತೆ ಆದಮೇಲೆ ಆದೇಶ ಆಗಿ ಅದರಂತೆ ನಾವು ನಮ್ಮ ಜಾಗನ ನಾವು ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇವರು ಏನಿದ್ರು ಕೂಡ ಈಗ ನ್ಯಾಯಾಲಯದಲ್ಲಿ ಇಲ್ಲ ಒಂದು ಕೋರ್ಟ್ ಕಮಿಷನರ್, ಸರ್ವೆ ಕಮಿಷನರ್ ನೇಮಕ ಮಾಡಲಿ, ಮೂಲ ದಾಖಲೆ ಬರಲಿ. ಈಗ ಅವ್ರದೇ ಸರ್ವೆ ನಂಬರ್ ಬೇರೆ, ನಮ್ಮದೇ ಸರ್ವೆ ನಂಬರ್ ಬೇರೆ, 90/27A1A2 ಅಂತ ಇದೆ. ಅದನ್ನು ಇವ್ರು ಸರ್ವೆ ಮಾಡಲಿ, ನಮ್ಮದನ್ನು ಸರ್ವೆ ಮಾಡಲಿ, ಅವ್ರನ್ನೂ ಸರ್ವೆ ಮಾಡಲಿ. ಅವರು ಸರ್ವೆ ಮಾಡಿದ ಜಾಗ ಎಲ್ಲಿಗೋಗುತ್ತೆ ನೋಡ್ಕೊಳ್ಳಿ. ಇಲ್ಲ ನಮ್ಮದು ಆ ಜಾಗನ ಸರ್ವೆ ಮಾಡಿದ ಜಾಗ ಎಲ್ಲಿಗೋಗುತ್ತೆ ನೋಡ್ಕೊಳ್ಳಿ. ನಮಗೂ 84ರ ರಿಲೇಷನ್ ಇದೆ ಜಿಲ್ಲಾಧಿಕಾರಿ ಅವರಿಂದ, ಪ್ರತಿಯೊಂದು ಆಗಿದೆ. ಈಗ ಈ ಸ್ವತ್ತು ಇದೆ ಅಂತ ಅಂದಾಕ್ಷಣಕ್ಕೆ, ಈ ಸ್ವತ್ತಿದ್ದ ತಕ್ಷಣ ಅದು ಅಧಿಕೃತ ಅಲ್ಲ, ಅದು ಇದು ಅಧಿಕೃತ ಅಲ್ಲ. ಅದರಿಂದ ಇವರು ಕಮಿಷನರ್ನ, ಒಬ್ಬ ಸರ್ವೆ ಕಮಿಷನರ್ ನ್ಯಾಯಾಲಯದಿಂದ ಇದು ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಜಿಲ್ಲಾಧಿಕಾರಿ ಅವ್ರ ಹತ್ರಕ್ಕೆ ಹೋಗಿದ್ವಿ ಅಂತ ಅಂದಿದಾರಲ್ಲ ನಿನ್ನೆ ಮೇಡಮ್. ಮಾತಾಡ್ತೀನಿ ಸರ್. ಸತೀಶ್ ಪಟೇಲ್ ಅವರೇ, ದೂರುದಾರರು ಕೂಡ ಹೇಳ್ತಾ ಇದ್ರು, ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ರು. ಪುಷ್ಪ ಅವರು ಹೇಳ್ತಾ ಇರುವಂತ ಪ್ರಕಾರ 1982ರಿಂದ ಆ ಜಾಗದ ಮಾಲೀಕರು ಯಾರ್ಯಾರು ಎನ್ನುವುದಾಗಿ ನಿನ್ನೆಯಿಂದ ಅವರು ಹೇಳ್ತಾ ಇದ್ರು. ಆದರೆ ಅದಕ್ಕಿಂತ ಮುಂಚಿತವಾಗ್ಲೂ ಕೂಡ ಆ ಜಾಗ ನಮ್ಮದಾಗಿತ್ತು ಎನ್ನುವುದಾಗೂ ಕೂಡ ದೇವರಾಜು ಅವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಆಗಿರುವಂತ ತಪ್ಪೇನು ಸರ್? ಇಬ್ಬರ ಹೆಸರಿಗೆ ದಾಖಲೆ ಬಂದಿರುವಂತದ್ದು ಹೇಗೆ? ಇಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಹಾಗಾದ್ರೆ? ಹೌದು, 100% ಅಧಿಕಾರಿಗಳು ತಪ್ಪು ಮಾಡಿರೋದು. ಹೇಗೆ ಅಂತಂದ್ರೆ, ಈಗ ಇವ್ರದ್ದು ಯಾರೋ ರಾಮಕೃಷ್ಣ ಅವ್ರ ಜಾಗನ 45/125 ಇತ್ತು. ಇದನ್ನ 135x125 ಮಾಡಲ್ಲ, ಅಲ್ಲಿಂದ ಫ್ರಾಡ್ ಶುರುವಾಗಿದೆ. ಅದಾದ್ಮೇಲೆ ಕನ್ವರ್ಷನ್ ಆಯಿತು. ಕನ್ವರ್ಷನ್ ಆದಾಗ ಈ CIT ಏನು ಮಾಡ್ತಾ ಇದ್ರು, ಅವ್ರಿಗೆ ಈಗ ಅವರೇ ಮಾಡಿರೋದು. ಎಸ್ ಹಾಗೇನೇ ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುಷ್ಪ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ಸಂಪತ್ ಅಂತ ಹೇಳಿ ಮೇಡಮ್, ಪವರ್ ಟಿವಿ ನಿರೂಪಕ ನಾನು. ಥ್ಯಾಂಕ್ ಯು. ನೀವು ನಮಗೆ, ನಾವೆಲ್ಲ ನಿಮಗೆ ತೊಂದರೆ ಕೊಡ್ತಿದ್ದೀವಿ. ನಮಗೇನು ತೊಂದರೆ ಆಗಿಲ್ಲ ಮೇಡಮ್. ಈಗ ದೂರುದಾರರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಇರ್ಲಿ ಹೇಳಿ, ಪರವಾಗಿಲ್ಲ, ಹೇಳಿ, ಮಾತಾಡಿ ಮೇಡಮ್. ನೀವು ಮಾತಾಡ್ತಿರೋದನ್ನ ಗಮನಿಸಿದ್ದೆ. 1982ರಿಂದ ಆ ಜಾಗದ ದಾಖಲಾತಿಗಳ ಬಗ್ಗೆ ನನ್ನ ಹತ್ರ ಮಾಹಿತಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಯಾವಾಗಿಂದ? 1982ರಿಂದ ಸರ್. ನಾನ್ ತಗೊಂಡಿದ್ದು 6 ವರ್ಷ ಆಯ್ತು. ಅದರ ಹಿಂದೆ ಇದ್ದವರು 13 ವರ್ಷ, ಅದರ ಹಿಂದೆ ಇದ್ದವರು 26 ವರ್ಷ. ಅಷ್ಟು ಗೊತ್ತು ನಂಗೆ. ಅದ್ರ ಹಿಂದಿನ ನಾನು ಕೇಳಿಲ್ಲ ಮೇಡಮ್. ಕ್ಲಿಯರ್ ಆಗಿ ಕೇಳ್ತೀನಿ. ಮೊದಲು ಚಿಕ್ಕೇಗೌಡರು, ಆಮೇಲೆ KP ಶ್ರೀಮತಿ ಅವರು, ಗಿರೀಶ್ ಅವರಿಂದ ನೀವು ಜಾಗವನ್ನ ಖರೀದಿ ಮಾಡಿದಲ್ವಾ? ಹೌದೌದು, ಅಷ್ಟೇ. ಎಷ್ಟನೇ ಇಸ್ವಿಲ್ ಖರೀದಿ ಮಾಡಿದ್ರಿ ಮೇಡಮ್? ನಾನು 20ನೇ ಇಸ್ವಿಲ್ ಖರೀದಿ ಮಾಡಿರೋದು. 2020ರಲ್ಲಿ ಖರೀದಿ ಮಾಡಿದ್ರಿ? 6 ವರ್ಷ ಅಥವಾ 19 ಇರ್ಬೋದು ಅಥವಾ 20 ಇರ್ಬೋದು, ಅದು ಡಾಕ್ಯುಮೆಂಟ್ಸ್ ನೋಡ್ಬೇಕು. ಓಕೆ, 6 ವರ್ಷ. ಒಟ್ನಲ್ಲಿ 5ರಿಂದ 6 ವರ್ಷ ಆಗಿದೆ. ಹೌದು. ಈಗ ಈ ಗಲಾಟೆ ಶುರುವಾಗಿದ್ದು ಯಾವತ್ತು ಮೇಡಮ್? ಸರ್, ಇವರು 6 ವರ್ಷದಲ್ಲಿ ನಾನು ತಗೊಂಡು 1 ವರ್ಷ 2 ವರ್ಷ ಬಿಟ್ಟು ತಗೊಂಡಕ್ ಮುಂಚೆನೆ ನಾನು JCB ತಂದು ಕ್ಲೀನ್ ಮಾಡುತ್ತೆ, ಗೊತ್ತಾಯ್ತಾ? ಅವತ್ತು ಅವ್ರು ಬಂದಿಲ್ಲ. 4 ಕ್ಲೀನಿಂಗು ನಾವು ಫಸ್ಟ್ ತಗೊಂಡ್ಮೇಲೆ 4 ಸರಿ JCB ಕ್ಲೀನಿಂಗು, ಅವಾಗ್ಲೂ ಬಂದಿಲ್ಲ, ಗೊತ್ತಾಯ್ತಾ? ನಮ್ಮ ಗಿರೀಶ್ ಅವರು ತಂತಿ ಬೇಲೆ ಹಾಕಿದ್ರು, ಅದನ್ನೆಲ್ಲ ಕಿತ್ತು ನಾವು ಕ್ಲೀನ್ ಮಾಡಿಸ್ಕೊಂಡಾಗ್ಲೂ ಬಂದಿಲ್ಲ ಅವರು, ಗೊತ್ತಾಯ್ತಾ? ಇವಾಗ ಕಾಂಪೌಂಡ್ ಹಾಕೋಗ್ಲೂ ಬಂದಿಲ್ಲ. ಈಗ ಏಕಾಏಕಿ ಬಂದು ಕೋರ್ಟ್ ಆರ್ಡರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ ಆರ್ಡರ್ ಇದ್ರೆ ಕೋರ್ಟ್ ಇಂದ ಪರ್ಮಿಷನ್ ತರಬೇಕಲ್ಲ, ನನಗೆ ಇನ್ಫಾರ್ಮೇಶನ್ ಬರ್ಬೇಕಲ್ಲ, ನಾನು ನಿಲ್ಲಿಸ್ಕೊಂಡು ಹೊಡಿಬೇಕಲ್ಲ. ಎಸ್ ಮೇಡಮ್, ಒಂದ್ ನಿಮಿಷ ಹಾಗೆ ರೀ. ದೇವರಾಜ್ ಅವರು ಮೇಡಮ್ ಹೇಳ್ತಾ ಇದ್ರು 2020ರಲ್ಲಿ ಅವ್ರು ಜಾಗ ತಗೊಂಡಿದ್ದಾರೆ, ಜಾಗ ಕ್ಲೀನ್ ಮಾಡುವಾಗ್ಲೂ ಕೂಡ ನೀವು ಅಪೋಸ್ ಮಾಡ್ಲಿಲ್ಲ. ಈಗ ಯಾಕೆ ನಿಮ್ ಕಿರಿಕ? ಎಲ್ಲಾನು ಹೊಡಿಯಕ್ಕೆ ಗೌರ್ಮೆಂಟ್ ಏಕಾಏಕಿ ಮನೆ ಹೊಡಿಯಕ್ಕೆ ಕೋರ್ಟ್ ಆರ್ಡರ್ ಕೊಡುತ್ತೆ ಅಂದ್ರೆ ಇವ್ರೇನ್ರಿ, ಇವ್ರ ಜಡ್ಜಿಗೆ ಚಿಕ್ಕಪ್ಪನ ಮಗನ, ಜಡ್ಜಿ ಅವ್ರ ಚಿಕ್ಕಪ್ಪರ ಮಗನ?
ಎಸ್ ಮೇಡಮ್ ಒಂದ್ ನಿಮಿಷ ಹಾಗೆ ಲೈನಲ್ಲಿ ಇರಲಿ ದೇವರಾಜು ಅವರೇ, ಅವ್ರು ಜಾಗ ತಗೊಂಡು ಸೈಟ್ ಅನ್ನ ಕ್ಲೀನ್ ಮಾಡುವಾಗ ನೀವೇನ್ ಮಾಡ್ತಾ ಇದ್ರಿ? ಸುಮ್ಮನೆ ನೋಡ್ಕೊಂಡಿದ್ರ ನಿಮ್ ಜಾಗ ಆದ್ರೂ? ಜಾಗನ ಕ್ಲೀನ್ ಮಾಡುವಾಗ್ಲೇ ಕೇಳಿ ಆದಾಗ ನಮ್ಮ ಕಡೆಯವರು ಕಾರ್ ನಿಲ್ಸ್ಕೊಳಕ್ಕೆ ಅಂತಲೂ ಹೇಳಿದ್ದಾರೆ ಇವರು. ಅವಾಗೂ ನಾವು ಕೇಳಿದಾಗ ನಿಂದು ಅಂತ ನೀನು ಮಾಡ್ಕೊಂಡು ಬಂದು ನಾನು ಬಿಟ್ಕೊಡ್ತೀನಪ್ಪ ಅಂತ ಹೇಳಿದ್ದಾರೆ ಅವಾಗ ಇವರು. ಎಸ್ ಏನಂತೆ ಮೇಡಮ್, ಈಗ ನೀವು ಹೇಳ್ತಾ ಇದ್ರೆ 2020 ಜಾಗ ಕ್ಲೀನ್ ಮಾಡುವಾಗ ಯಾರು ಕೂಡ ಆ ಜಾಗಕ್ಕೆ ಬರ್ಲಿಲ್ಲ ಅಂತೇಳಿ. ಅವನಿಗೆ ಬಿಲ್ಡಪ್ ಜಾಸ್ತಿ ಕೊಡ್ಬೇಡಿ, ಅವ್ನಿಗೆ ಅವ್ನ ಕಳ್ಳ, ಅವನ ಮೇಲೆ FIR ಇದೆ, ಅವ್ನ ಕಳ್ಳ ಬಿಡಿ ನೀವು, ಅವನ ಹತ್ರ ಮಾತಾಡಿಸ್ಬೇಡಿ ನೀವು. ಏನ್ FIR ಇದೆ ಮೇಡಮ್ ಅವ್ರ ಮೇಲೆ? ಹೆಂಗ್ರಿ ಡೆಮಾಲಿಶ್ ಮಾಡ್ತಾರೆ? ಕೋರ್ಟ್ ಆರ್ಡರ್ ಇಲ್ದಾನೆ ಹೆಂಗ್ರಿ ಡೆಮಾಲಿಶ್ ಮಾಡಿದ್ರು? ಯಾವ್ದು ಸರ್ವೆ ಅವ್ರದ್ದು ಯಾಕಂದ್ರೆ ಹೆಂಗ್ರಿ ನಮ್ ಸರ್ವೆ ನಂಬರ್ ಮೇಲೆ ಬಂದು ಹೊಡಿತಾರೆ? ಪುಷ್ಪಾ ಅವ್ರೆ, ಅವ್ರು ಹೇಳ್ತಾ ಇರೋದು ನಮ್ ಜಾಗ ನಾವು ಡೆಮೊಲಿಷನ್ ಮಾಡ್ಕೊಂಡಿದೀವಿ, ನಮ್ ಜಾಗದಲ್ಲಿ ಬೇರೆ ಅವ್ರು ಕಾಂಪೌಂಡ್ ಹಾಕಿದ್ರೆ ನಾವು ಸುಮ್ಮನೆ ಇರ್ಬೇಕಂತ ನಿಮ್ಮ ಹತ್ರ ಹೇಳಿದ್ರೆ ನೀವು ಈ ತರನೇ ಒಂದ್ ಮಾತು ಕೇಳ್ತೀರಾ? ನಾನ್ ಹೇಳೋದ್ ಕೇಳಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನನ್ ಡಾಕ್ಯುಮೆಂಟ್ಸ್ ಮೇಲೆ ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರೆ ನನ್ ಡಾಕ್ಯುಮೆಂಟ್ಸ್ ಮೇಲೆ ಕೊಟ್ಟಿಲ್ಲ. ನನ್ ಡಾಕ್ಯುಮೆಂಟ್ಸ್ ಮೇಲೆ ಅಲ್ಲ ಕೋರ್ಟ್ ಆರ್ಡರ್, ಅವ್ರದ್ದು ಹೊಲ, ನಂದು ಸೈಟು. ಮೇಡಮ್ ನಿಮ್ಮ ಹತ್ರ ಏನೇನ್ ದಾಖಲೆ ಇದೆ ಹೇಳಿ? ಈ ದಾಖಲೆ ನನ್ನ ಹತ್ರ ಎಲ್ಲ ಇದೆ, TV9 ಕಳ್ಸಿದೀನಿ, ಅಲ್ಲಿ ಇಸ್ಕೊಳ್ಳಿ. TV9 ಅವ್ರೆಲ್ಲ ಚೆಕ್ ಮಾಡಿ ಬರ್ದವ್ರೆ ನೋಡಿ. ಅವರು ಕೇಳ್ರಿ, ಇಲ್ಲಿ ಇವತ್ ಯಾಕೆ ಬಂದವ್ರೆ? 42 ವರ್ಷದಿಂದ ಯಾಕೆ ಶ್ರೀಮತಿಗ 26 ವರ್ಷ, ಇವರು ಗಿರೀಶ್ 13 ವರ್ಷ, ನಾನ್ 6 ವರ್ಷ ಆಯ್ತಪ್ಪ. ಒಂದ್ ಸೈಟ್ಗೆ ಎಷ್ಟು ಜನ ಕೈ ಬದಲಾಗಿ ಟ್ಯಾಕ್ಸ್ ಕಟ್ಟೋರ್ಗೆ ಇವ್ರು ಎಲ್ಲಿ ಹೋಗಿದ್ರು? ಮೇಡಮ್, ಒಂದ್ ಸೈಟ್ ತಗೊಳ್ಳುವಾಗ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಆ ಸೈಟ್ ಯಾರ ಹೆಸರಲ್ಲಿ ಇತ್ತು, ಮುಂದೆ ಏನಾದ್ರು ಸುಳ್ಳು ದಾಖಲೆ ಇದೆಯಾ ಅಂತೇಳಿ ನೀವು ಅದನ್ನೆಲ್ಲ ಮಾಡ್ಲಿಲ್ಲ ಮೇಡಮ್? ಇವ್ರ ಭಾವನೆ ನಟರಾಜು PDO, ಅವನೇ ನಂಗ್ ಮಾಡಿರೋದು, ಇವನ್ಗೂ ಅವನೇ ಮಾಡಿರೋದು. PDO ಅವ್ರ ಭಾವ, PDO ನಟರಾಜು, ಇದೇ ಏರಿಯಾದ PDO. ಸುಳ್ಳು ದಾಖಲೆ ಮಾಡಿದ್ದಾರೆ. ಅವರು ನನಗೆ ಯಾರು ಈ ಖಾತಾ ಕೊಟ್ಟವ್ರೆ, ಈ ಸೊತ್ತು ಅವ್ರಿಗೂ ಅವರೇ ಮಾಡ್ಕೊಟ್ಟಿರೋದು. ಮೇಡಮ್, ನಾವು ಯಾರಿಗೂ ಕೂಡ ಇಲ್ಲಿ ಬಿಲ್ಡಪ್ ಕೊಡ್ತಾ ಇಲ್ಲ. ನಿಮ್ಮ ಪರವಾಗಿ ನಿಮ್ಮ ಹತ್ರ ಏನೇನ್ ದಾಖಲೆ ಇದೆ ಎಲ್ಲವನ್ನ ಹೇಳ್ಬಿಡಿ. ನಮ್ ಪರ ಬೇಡ, ನಮ್ ಡಾಕ್ಯುಮೆಂಟ್ಸ್ ಇರೋದ್ ನಿಜ, ನಮ್ ಜಾಗ ನಿಜ, ಕೋಟಿ ಕೊಟ್ಟಿದೀವಿ. ಅಲ್ಲ, ನಾನು ಕೇಳ್ತಾ ಇರೋದು ಅದೇ ಏನ್ ದಾಖಲೆ ಇದೆ ನಿಮ್ಮ ಹತ್ರ ಅಂತ ಹೇಳಿ. ನೀವು ಕೇಳಿಸ್ಕೊಳ್ಳಿ, ಅವರು ಕೇಳಿಲಿ, ಅವ್ರಿಗೆ ಏನು ಆಗಲ್ಲ. ಅವ್ರಿಗೆ ಇಲ್ಲಿ ಬಿಟ್ಟಿ ಸೈಟ್ ಸಿಗುತ್ತೆ, ವರ್ಕೊಂಡು ಹೋಗೋಣ ಅಂತ ಬಂದಿರೋದು. ನಾವಿಲ್ಲಿ ಬಿಡಕ್ ರೆಡಿ ಇಲ್ಲ, ಗೊತ್ತಾಯ್ತಾ? ಅವ್ರು ಹೇಳ್ತಾ ಇದಾರೆ ನೀವು ಬಿಟ್ಟಿ ಸೈಟ್ ತಗೊಂಡಿರೋದು ಅಂತೇಳಿ. ಯಾರು? ನೀವು? ನಾನೇನ್ರಿ? ನಿಮ್ಗೆ ಓದಕ್ ಬರುತ್ತಲ್ವೇನ್ರಿ? ಓದಕ್ ಬರುತ್ತಲ್ವಾ? ಪೇಪರ್ ತರ್ಸ್ಕೊಂಡ್ ನೋಡ್ರಿ ನಮ್ಮ ಇವ್ರ ಹತ್ರ. ಈಗ ನಮ್ಮ ಸ್ಟುಡಿಯೋದಲ್ಲಿ GPA ಹೋಲ್ಡರ್ ಅಂತ ಬಂದು ಕೂತಿದಾರಲ್ಲ. GPA ಹೋಲ್ಡರ್ ನಮ್ಮ ಅಕ್ಕನ ಮಗನೂ ಇದಾನೆ, ಗೊತ್ತಾಯ್ತಾ? GPA ಹೋಲ್ಡರ್ 40 ವರ್ಷ ಬಿಟ್ಟಲ್ಲ ಬರೋದು, ದಿನ ಬಂದು ಚೆಕ್ ಮಾಡ್ಕೋಬೇಕು ಸೈಟ, ಗೊತ್ತಾಯ್ತಾ? ಬಂದಿರ್ಲಿಲ್ವಾ 40 ವರ್ಷದಿಂದ ಅವರು? ಎಲ್ಲ ರೆಡಿ ಬಂದಿದ್ರೆ ಯಾರು ದಡ್ರು ತಗೋತಾರೇನ್ರಿ? ಅವ್ರ ಜಾಗ ಹೋಗಿ ತಗೊಳಕ್ ನಮ್ಗೆ ಗ್ರಾಚಾರ ಏನ್ರಿ? ನೀವೊಂದು ಪುಷ್ಪ ಅವರೇ ನೀವ್ ಹೇಳ್ತಾ ಇದ್ರಿ ಈಗ ದಾಖಲಾತಿಗಳ ಬಗ್ಗೆ ನನಗೇನು ಅನುಮಾನ ಇಲ್ಲ ಅಂತೇಳಿ. ಅಧಿಕಾರಿಗಳು ಮೋಸ ಮಾಡಿರ್ಬೋದಲ್ಲ ಹಾಗಾದ್ರೆ? ಅಧಿಕಾರಿಗಳು ನಾನು ಮೋಸ ಮಾಡಿರೋದು ಅಂತ ಹೇಳಕ್ಕೆ ಅವ್ರ ಭಾವನೆ ನನಗೆ ಈ ಖಾತೆ ಮಾಡ್ಕೊಟ್ಟು ಅವನಿಗೂ ಅವರೇ ಮಾಡ್ಕೊಟ್ಟಿರೋದು ಅಂತ ಹೇಳ್ತಾ ಇದ್ದೀನಿ ಅಚ್ಚ ಕನ್ನಡದಲ್ಲಿ. ಅಲ್ಲ, ಇದು ನಟರಾಜು ಪ್ರೂವ್ ಮಾಡ್ತೀರಾ? ಹಾಗಾದ್ರೆ ಪ್ರೂವ್ ಮಾಡ್ತೀರಾ? ಪ್ರೂವ್ ಮಾಡಾಕೇನು ನಾನು ಹೇಳ್ತೀನಲ್ಲ, ಅವ್ರ ಭಾವನೆ ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಅವನ್ನ ಕೂರ್ಸಿರೋದು. ನಾನು ಹೇಳ್ತೀನಿ, ಕರ್ತವ್ಯ PDO ನಟರಾಜನ್ ಕೂರ್ಸಿ ಸ್ಟುಡಿಯೋದಲ್ಲಿ ತಕ್ಷಣ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದು DC ತೆಗಿತಾರೆ. DC ತೆಗೆದ್ಮೇಲೆ ನಾನ್ ನಿಮ್ಗೆ ಪ್ರೂವ್ ಮಾಡಿದ್ಮೇಲೆ ಸ್ಟುಡಿಯೋಗೆ ಬರ್ತೀನಿ, ಗೊತ್ತಾಯ್ತಾ? DC ಕೊಟ್ಟಿದ್ದೀನಿ ಕಂಪ್ಲೇಂಟ್, ತೆಗಿಲಿ ಎಲ್ಲ ಹಳೆಯದು. ಹೇಳ್ರಿ, ಒಂದ್ ನಿಮಿಷ ದಯವಿಟ್ಟು ನಾನ್ ಕಟ್ ಮಾಡ್ಬಿಡ್ತೀನಿ. ನನ್ ಮಾತು ಕೇಳ್ಬೇಕು ನೀವು. ಅವನು ನಾನು ಕೇಳಿ ಸಾಕಾಗಿದೆ, ಕೇಳಿಸ್ಕೊಳ್ಳಿ. DC ಅವ್ರಿಗೆ ಮಾತಾಡಿ ನಿಮ್ಮ ಮಾತೇ ಕೇಳೋಣ, ಮಾತಾಡಿ ಹೇಳಿ. DC ಅವ್ರಿಗೆ ನಿನ್ನೆ ಕಂಪ್ಲೇಂಟ್ ಮಾಡಿದೀನಿ, ಇದ್ರ ಬಗ್ಗೆ ವೆರಿಫೈ ಆಗ್ಬೇಕು. ನಾನ್ ಫೇಕಾ, ಅವ್ರ ಫೇಕಾ, ಗೌರ್ಮೆಂಟ್ ಫೇಕಾ, ಅದನ್ನ DC ಅವ್ರು ಮಾಡ್ತಾರೆ, ನಾನ್ ಯಾಕೆ ಮಾಡ್ಲಿ? ಹಂಗಾದ್ರೆ ನಿಮ್ಗೆ ನಿಮ್ ದಾಖಲೆ ಮೇಲೆ ನಂಬಿಕೆ ಇದೆ? ನಿಮ್ಮ ಹತ್ರ ಇರೋದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್, ಯಾವ್ದು ಫೇಕ್ ಇಲ್ಲ? ನಾನು, ನಮ್ ಲಾಯರು, ನಮ್ ಹಿಂದೆ ಇದ್ದವರು, ಅದರಿಂದ ಇದ್ದವರು 3 ಜನನು ನಾವು ಕರೆಕ್ಟ್ ಆಗಿ ತಗೊಂಡಿದ್ವಿ. ನಾನು ಒಬ್ಳೆ ಅಲ್ಲ, 3 ಜನ ಡಾಕ್ಯುಮೆಂಟ್ಸ್ ಪಕ್ಕ ಇದೆ, ಅರ್ಥ ಆಯ್ತಾ? ಅಲ್ಲ ಮೇಡಮ್, ಈಗ ಹಾಗಾದ್ರೆ ಈಗ GPA ಹೋಲ್ಡರ್ ಅಂತ ನಮ್ ಸ್ಟುಡಿಯೋದಲ್ಲಿ ಕೂತಿದಾರಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹಂಗಾದ್ರೆ? ಅವ್ರನ್ನ ನೀವೇ ಕೇಳ್ಕೊಳ್ರಿ, ಬರ್ತಾರೆ. ಅವ್ರು ಹೇಳ್ತಿದಾರೆ ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳಿ.
ಕೊಡಕ್ಕೆ ಹೇಳಿ, ನೀವು ತಗೊಂಡೋಗಿ ದಾಖಲೆ ಇಸ್ಕೊಂಡು ಪ್ರೂವ್ ಮಾಡಕ್ಕೆ ಹೇಳಿ ಅಲ್ಲಿ ಕೋರ್ಟಲ್ಲಿ. ಈಗ ನಾನು ನಿಮ್ ಪ್ರಕಾರ ಹಾಗಾದ್ರೆ ಕೋರ್ಟಿಂದಾನೇ ಬರ್ಲಿ ಅಂತನಾ? DC ಕೊಟ್ಟಿದ್ದೀನಿ, ಕಮಿಷನರ್ ಕೊಟ್ಟಿದ್ದೀನಿ. ಅವರು ಮನೆ ಹತ್ರ ಬಂದು 20-25 ಜನ ಕರ್ಕ ಬಂದು ರೌಡಿಸಮ್ ಮಾಡ್ಕೊಂಡು ಕಾಂಪೌಂಡ್ ಹಾಕಕ್ ಬಂದಿರೋದು ಹೊಡೆದಾದ್ಮೇಲೆ. ಒಂದ್ಸತಿ ಹೇಳೋದು ಇವ್ರೆ, ನಿಮ್ ಹೆಸರು ಹೇಳಿ, ಕೇಳಿ, ಗೊತ್ತಾಗಿಲ್ಲ ಹೇಳಿ ಹೆಸರು. ಸಂಪತ್. ಫಸ್ಟ್ ದಿವಸ ವಿಡಿಯೋ ಐತೆ, ಎಲ್ಲ ಪೆಂಡ್ರೈವ್ ಹಾಕಿಟ್ಟಿದ್ದೀನಿ, ಕೊಡ್ತೀನಿ. ಫಸ್ಟ್ ದಿನ ಹೊಡೆದಲ್ಲ ಅಂತ ನಿಮ್ ಟಿವಿ ಅವ್ರಿಗೆ ಕೇಳಿದ್ರೆ, ವಿಡಿಯೋ ನಾನು ನೋಡ್ದೆ, ಅದ್ರಲ್ಲಿ ನೀವು ಕೂಡ ಗಲಾಟೆ ಮಾಡಿದಿರಲ್ಲ. ರೇ, ನಾನ್ ಗಲಾಟೆ ಮಾಡಿರೋದೆಲ್ಲ ಹೇಳ್ತಾ ಇರೋದು ಡೇ 1 ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಇದು 1 ತಿಂಗಳು ಹಿಂದಿನ ಮಾತು. ಅವತ್ ನಾನ್ ಬಂದಿರ್ಲಿಲ್ಲ, ನಾನ್ ಬೆಂಗಳೂರಲ್ಲಿದ್ದೆ. ಅವತ್ ಏನ್ ಹೇಳಿದಾರೆ ಗೊತ್ತಾ? ಇದು ಒತ್ತುವರಿ ಮಾಡಿದ್ದಾರೆ. ಒತ್ತುವರಿಗೆ ಎಲ್ಲಿದೆ ಜಾಗ? ಒತ್ತುವರಿ ಮಾಡಕ್ಕೆ ಇವ್ರದ್ದು 5 ಕುಂಟೆ ಹೊಲ, ನಂದು 1 ಸೈಟು. ಎಲ್ರಿ 5 ಕುಂಟೆ ಹೊಲ ಇದೆ ಇಲ್ಲಿ ಪಕ್ಕದಲ್ಲಿ? ಒತ್ತುವರಿ ಎಲ್ರಿ ಮಾಡ್ತಾರೆ ನೀವ್ ಹೇಳಿ? ಈಗ ನೀವು ಕೋರ್ಟಲ್ಲೇ ಪ್ರೂವ್ ಮಾಡ್ಕೋತೀರಾ ಹಂಗಾದ್ರೆ? ರೇ, ಕೋರ್ಟಲ್ಲಿ ಅದ್ರ ಪಡ್ಗದ್ ಆಗುತ್ತೆ. ಇಲ್ಲಿ ಗಲಾಟೆ ಏನ್ ಗೊತ್ತಾ? ಅವ್ರು ರೌಡಿಸಮಿಗೆ ಬರೋದಿಲ್ಲ. ನಮ್ ದೊಡ್ಡ ಮನೆ ಇದೆ ಇನ್ನೊಂದ್ ಪಕ್ಕದಲ್ಲಿ, ಅದ್ರ ಕಳ್ತನ ಮಾಡ್ತಾ ಇದಾರೆ. ಅದಕ್ಕೆ ನಾನು ಸ್ಟೇಷನ್ಗೆ ಹೋಗಿರೋದು. ಕೋರ್ಟಲ್ಲಿ ಇದೆ ಅದು. ಕೋರ್ಟ್ DC ಎಲ್ಲರಿಗೂ ಕೊಟ್ಟಿದ್ದೀನಿ. ಅವ್ರು ಹೇಳ್ತಾ ಇದಾರೆ ಈಗ ಆ ಜಾಗವನ್ನು ನೀವು ಒತ್ತುವರಿ ಮಾಡ್ಕೊಂಡಿದ್ರಿ ಅಂತ ಹೇಳಿ. ಒತ್ತುವರಿ ಮಾಡ್ಕೊಂಡಿದೀರಿ ಅಂತ ಹೇಳ್ತಾ ಇದಾರೆ ತಾನೇ? ಎಲ್ಲಿದೆ ಒತ್ತುವರಿ ಮಾಡ್ಕೊಳ್ಳೋದ್ ಜಾಗ? ನಮ್ ಸೈಟು ಅದು. ಅವ್ರ ಹೊಲ ಎಲ್ಲಿದೆ? 5 ಕುಂಟೆ ಅವ್ರದ್ದು ಹೊಲ, ನನ್ ಸೈಟು. ಇಲ್ವಾ ಹಾಗಾದ್ರೆ ಅವ್ರ ಸೈಟ್ ಅಲ್ಲಿ? ಸೈಟ್ ಇಲ್ಲ ರೀ, ಅವ್ರದ್ದು 5 ಕುಂಟೆ ಹೊಲ ಅಂತ ಎಲ್ಲಿದೆ? ಇದು ಸರ್ವೆ ನಂಬರ್ ಚೇಂಜ್ ರೀ. ಸಂಪರ್ಕ ಸರ್ವೆ ನಂಬರ್ ಚೇಂಜ್. ಅವ್ರು ಮಾಡಿ ನಾನು ತಗೋಬೇಕು. ಅವರು ಮೇಡಮ್, ದೂರುದಾರರ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ಬೇಕಾಗತ್ತೆ. ಕೊಡಕ್ಕೆ ಹೇಳಿ. ಈಗ ಅವ್ರನ್ನ ಪಾರ್ಟಿ ಮಾಡ್ಬಿಟ್ಟು ನನ್ನ ಪಾರ್ಟಿ ಮಾಡ್ಲಿ. ಲಕ್ಷ್ಮಮ್ಮನ್ ಯಾಕೆ ನೀವು ಪಾರ್ಟಿ ಮಾಡಿಲ್ಲ ಅಂತ ಕೇಳ್ತಿದ್ರ ಅವ್ರು? ನನ್ ಮೇಲೆ ಮಾತ್ರ ಕೋರ್ಟಿಗೆ ಹೋಗಿದ್ದಾರೆ ಇವರು. ಲಕ್ಷ್ಮಮ್ಮನ ಪಾರ್ಟಿನೇ ಮಾಡಿಲ್ಲ ಇವರು. ನಿಮ್ ಲಾಯರಿಗೆ ಎಲ್ಲ ಗೊತ್ತು ಮೇಡಮ್, ಸತ್ಯ ಎಲ್ಲ ಗೊತ್ತು ನಿಮ್ ಲಾಯರಿಗೆ. ಆದ್ರೆ ನಿಮ್ಮ ಹತ್ರ ನಾನ್ ಲಕ್ಷ್ಮಮ್ಮ ತಗೊಂಡಿಲ್ಲ, ನಾನ್ ಗಿರೀಶ್ ಹತ್ರ ತಗೊಂಡಿದ್ದೀನಿ. ನಾನು ಯಾಕೆ ಪಾರ್ಟಿ ಮಾಡ್ಲಿ ಲಕ್ಷ್ಮಮ್ಮನ? ಅವಾಗು ನಾನ್ ಗೌರ್ಮೆಂಟ್ ಫೀಸ್ ಕಟ್ಟಿದ್ದೀನಿ, ನಿನ್ನ ಹತ್ರ ಕಟ್ಟಿಲ್ಲ. ನಿಮ್ಗೆ ಲಕ್ಷ್ಮಮ್ಮನ ಹೊಸ್ತಿರೋದು, ನನಗಲ್ಲ. ಏನ್ ಬಿಲ್ಡಪ್ ಹೋಗಿದ್ಯಾ ಟಿವಿಲಲ್ಲಿ? ನೀವು ಟಿವಿ ಸ್ವಲ್ಪ ಸಮಾಜನ ಅರ್ಥ ಮಾಡ್ಕೊಳ್ಳಿ. ಸೆಲೆಬ್ರಿಟಿ ಮನೆ ವಿಷಯ ಅಂತ ದೊಡ್ಡ ಮಾಡಬೇಡಿ ನೀವು. ಮೇಡಮ್, ಇಲ್ಲಿ ಪುಷ್ಪಾ ಅವರೇ, ಇಲ್ಲೊಂದು ಮಾತು ಹೇಳ್ತೀನಿ ಕೇಳಿ. ನಾವು ಯಾರ ಪರವೂ ಇಲ್ಲ, ಯಾರ ವಿರೋಧವೂ ಇಲ್ಲ. ಸಂಕ್ಷಿಪ್ತವಾದಂತ ಮಾಹಿತಿ ನಮ್ಗೆ ಬೇಕಾಗಿದೆ. ರಾಜ್ಯದ ಜನ ಟಿವಿ ನೋಡ್ತಾ ಇರ್ತಾರೆ, ಅವರಿಗೂ ಕೂಡ ಇದೇನ್ ವಿಚಾರ, ಯಾಕಿಷ್ಟು ಜಟಾಪಟಿ ಆಗ್ತಾ ಇದೆ, ಕಳೆದ ಕೆಲ ದಿನಗಳಿಂದ ಯಾಕೆ ಹಿಂಗ ಆಗ್ತಾ ಇದೆ, ಒಂದು ಕ್ಲಾರಿಟಿ ನಿಮ್ಮಿಂದ ಕೊಡ್ಬೋದಾ? ಕೇಳ್ರಿ, ನಾನು ಕೊಡಕ್ಕೆ ಕೇಳಿ. ಅವರು ಪಕ್ಕದಲ್ಲಿ ಬಂದು ಎಡಗಡೆ ಬಲಗಡೆ 1 ಸೈಟ್ ಇದೆ, ಅವ್ರಿಗೂ ತೊಂದರೆ ಕೊಡ್ತಾವ್ರೆ, ನಮಗೂ ಕೊಡ್ತಾವ್ರೆ. 2 ಸೈಟ್ ಮೇಲೆ ಬಂದಿರೋದೀಗ. ದಯವಿಟ್ಟು ಅವ್ರದ್ದು ಬೇಡ, ನಿಮ್ಮ ಕ್ಲಾರಿಟಿ ನೀವು ಕೊಟ್ಬಿಡಿ. ನಮ್ ಕ್ಲಾರಿಟಿ ಅಂದ್ರೆ ಅವ್ರಿಗೆ ಗಲಾಟೆ ಮಾಡಿದಾಗ ನಮ್ಮನೆ ಪಕ್ಕದಲ್ಲಿ ಇಲ್ಲಿ ವಾಸ ಇದೀವ್ರಿ, ನಮಗೂ ತೊಂದರೆ ಆಗುತ್ತೆ. ಏನ್ ಟಿವಿಲೋ ಕೂರ್ಸ್ಕೊಂಡ್ ಕುತ್ಕೊಂಡ್ಬಿಡಿ ನೀವು. ಇವ್ರನ್ನೆಲ್ಲ ಕೂರ್ಸ್ಕೊಂಡೆ ಸಮಾಜ ಹಾಳಾಗಿರೋದು. ಪುಷ್ಪಾ ಅವರೇ, ನೀವು ಬಂದಿದ್ರೆ ನಿಮ್ಮನ್ನು ಕೂರಿಸಿ ಮಾತಾಡ್ಸ್ತಿದ್ವಿ, ರಾಜ್ಯದ ಜನಕ್ಕೆ ಕ್ಲಾರಿಟಿಯನ್ನ ಕೊಡ್ತಿದ್ವಿ. ನಾನು ಜಾಗದ ಬಗ್ಗೆ ಹೇಳ್ತಾ ಇಲ್ಲ, ಅವ್ನು ರೌಡಿಸಮ್ ಮಾಡ್ತಾವನೆ, ಅದಕ್ಕೆ ಅವನ ಪೊಲೀಸ್ ಹಿಡಿತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಿತ್ತು, FIR ಮಾಡಿಸ್ಬೇಕಿತ್ತು ಮೇಡಮ್. ಅವ್ನು ಪೊಲೀಸ್ ಅವರೆಲ್ಲ ಜೋಬಲ್ಲಿ ಇದಾರಲ್ಲ, ಏನ್ ಮಾಡೋಣ? ಪೊಲೀಸ್ ಅವ್ರಿಗೆ ಕೇಳಿದೀವಿ, ನೀವ್ ಯಾಕೆ ಟಿವಿಲಿ ಅವ್ನು ಕೂರ್ಸ್ಕೊಂಡ್ ಲೈವ್ ಕೊಡ್ತೀರಾ? ಪೊಲೀಸ್ ಸ್ಟೇಷನ್ ಕೇಳಿ, ಪೊಲೀಸ್ ಅವ್ರ ಕೇಳಿ ನೀವು. ಕೇಳಿ ಪೊಲೀಸ್ ಅವ್ರು ಯಾಕೆ ಅರೆಸ್ಟ್ ಮಾಡಿಲ್ಲ ಅವನ್ನ ಕೇಳಿ. ಎಷ್ಟು ಕಂಪ್ಲೇಂಟ್ ಕೊಟ್ಟಿದೀವಿ ಅವನ ಮೇಲೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಓಕೆ, ಎಸ್. ಹಾಗಾದ್ರೆ ಅರೆಸ್ಟ್ ಮಾಡಿಲ್ವಾ ಇನ್ನು? ಎಸ್, ಥ್ಯಾಂಕ್ ಯು ಅವರೇ, ಥ್ಯಾಂಕ್ ಯು ಪುಷ್ಪಾ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.